ದೆಹಲಿಯಲ್ಲಿ ಮುಂದುವರೆದ ಸಚಿವಾಕಾಂಕ್ಷಿಗಳ ಕಸರತ್ತು. ಎಸಿಸಿ ಕಚೇರಿಗೆ ತೆರಳಿದ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವ ಸಂಪುಟ ಪುನಾರಚನೆ ಕುರಿತು ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಬೆಳಗ್ಗೆ ಸುರ್ಜೇವಾಲಾ ಭೇಟಿ ಮಾಡಿದ್ದ ಶಾಸಕರು ಸಂಜೆ ಭೇಟಿಗೆ ಅವಕಾಶವನ್ನ ನೀಡಿದ್ದ ಸುರ್ಜೇವಾಲಾ. ಹೀಗಾಗಿ ಎಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾನ್ನ ಭೇಟಿಯಾಗಿದ್ದಾರೆ. ನೋಡಿ, ಮೊನ್ನೆ 25ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ, ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳೋದಕ್ಕೆ ದೆಹಲಿಗೆ ಹೋಗಿತ್ತು ಒಂದು ಟೀಮ್. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಸಮಯ ಕೇಳಿದ್ರು. ಇವತ್ತು ಸಂಜೆ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ರು. ಹೀಗಾಗಿ ಭೇಟಿಗೆ ಅವಕಾಶ ಸಿಕ್ತು. ಎಲ್ಲ ಶಾಸಕರು ಭೇಟಿ ಮಾಡಿದ್ದಾರೆ. ಈ ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ದೆಹಲಿಗೆ ಹೋಗಿದ್ರು ಎಲ್ಲ ಹಿರಿಯ ಶಾಸಕರು. ಈಗ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಅವಕಾಶವನ್ನ ಕೇಳಿದ್ರು ಭೇಟಿಗೋಸ್ಕರ. ಇವತ್ತು ಸಂಜೆ ಅವಕಾಶವನ್ನ ಕೊಟ್ಟಿದ್ರು. ಅವಕಾಶ ಸಿಕ್ಕ ಹಿನ್ನೆಲೆ ಇವತ್ತು 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಒಂದ್ ಕಡೆ ಈ ಸಚಿವ ಸ್ಥಾನ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು. ಹೈಕಮಾಂಡ್ ಕೂಡ ಹೇಳಿತ್ತು, ಸಮಯ ಸಂದರ್ಭ ನೋಡಿಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ಈ 3ಕ್ಕೂ ಹೆಚ್ಚು ಬಾರಿ 4ಕ್ಕೂ ಹೆಚ್ಚು ಬಾರಿ ಯಾರೆಲ್ಲ ಶಾಸಕರಾಗಿದ್ದಾರೆ ಅವರು ನಮಗೆ ಮಂತ್ರಿಗಿರಿ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ದೆಹಲಿಯಲ್ಲಿ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಬೇಕು ಅಂತ. ಖರ್ಗೆ ಅವರನ್ನ ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಇದೀಗ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ದು, ಈಗ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಏನ್ ಚರ್ಚೆ ಮಾಡಿದ್ರು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರವೀಣ್, ಬಹಳ ಪ್ರಮುಖವಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ಒಂದಷ್ಟು ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡ್ಬೇಕನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಒತ್ತಾಸೆ. ಬೆಳಿಗ್ಗೆ ಕೂಡ ಅವ್ರನ್ನ ಭೇಟಿ ಮಾಡಿದ್ರು. ಆದ್ರೆ ಭೇಟಿಯಲ್ಲಿ ತುಂಬಾ ಹೊತ್ತು ಮಾತನಾಡಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಅವರನ್ನ ಭೇಟಿ ಮಾಡಿ ಮತ್ತೊಂದು ಬಾರಿ ಮನವಿ ಮಾಡ್ತಕ್ಕಂಥದ್ದು ಸುದೀರ್ಘವಾದ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ 2.5 ವರ್ಷಕ್ಕೆ ಒಂದಷ್ಟು ಭರವಸೆಯನ್ನು ಕೊಡಲಾಗಿತ್ತು, ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಆ ಭರವಸೆ ಈಡೇರಿಲ್ಲ. 3 ವರ್ಷ ಆಗ್ತಾ ಬರ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ದಿನ ತಳ್ಳುವಂತ ಕೆಲಸಗಳಾಗ್ತಾ ಇದಾವೆ. ಆದ್ರೆ ಯಾವುದೇ ಸ್ಪಷ್ಟ ಭರವಸೆಗಳು ಕೂಡ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಗ್ತಿಲ್ಲ ಅನ್ನುವಂಥದ್ದು ಒಂದು ಅಳಲು. ಸಾಕಷ್ಟು ಶಾಸಕರು ಕೂಡ 4 ದಿನದಿಂದ ಒಂದು ದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಸುಮಾರು 30-35 ಶಾಸಕರು ಈ ಒಂದು ಪತ್ರಕ್ಕೆ ಸಹಿ ಹಾಕಿದ್ರು. ಭರವಸೆಗಳು ಕೂಡ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಗ್ತಿಲ್ಲ ಅನ್ನುವಂಥದ್ದು ಒಂದು ಅಳಲು. ಸಾಕಷ್ಟು ಶಾಸಕರು ಕೂಡ 4 ದಿನದಿಂದ ಒಂದು ದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಸುಮಾರು 30-35 ಶಾಸಕರು ಈ ಒಂದು ಪತ್ರಕ್ಕೆ ಸಹಿ ಹಾಕಿದ್ರು. ಆದ್ರೆ ಕೊನೆ ಹಂತಕ್ಕೆ ಅಂತಿಮವಾಗಿ 15-16 ಶಾಸಕರು ದೆಹಲಿಯಲ್ಲೇ ಉಳ್ಕೊಂಡು ಒಂದು ಲಾಬಿಯನ್ನು ಆರಂಭಿಸ್ತಾ ಇದ್ದಾರೆ. ಈ ಬಾರಿ ನಾವು ಒಂದಷ್ಟು ಹೈಕಮಾಂಡ್ನಿಂದ ಭರವಸೆಯನ್ನು ತೆಗೆದುಕೊಂಡೇ ಹೋಗಬೇಕು. ಹೈಕಮಾಂಡ್ ಯಾವಾಗ ಸ್ಪಷ್ಟವಾದಂಥ ನಿರ್ಧಾರವನ್ನು ಸೂಚನೆಯನ್ನು ಕೊಡುತ್ತೆ ನೋಡಬೇಕು. ಆದರೆ ಈ ಬಾರಿ ಒಂದು ಸ್ಪಷ್ಟವಾದಂಥ ಭರವಸೆಯನ್ನು ತೆಗೆದುಕೊಂಡು ಹೋಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಈಗಷ್ಟೇ ಸುರ್ಜೇವಾಲಾ ಅವರನ್ನ ಭೇಟಿಗೆ ಆಗಮಿಸಿದ್ದಾರೆ. ಒಂದು ಸುದೀರ್ಘವಾಗುವಂಥ ಚರ್ಚೆ ಈ ಒಂದು ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಪ್ರವೀಣ್, ಬಸವರಾಜ್, ಈಗ ಯಾವಾಗ ಇವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ಅಲ್ಲಿ ಈ ಮಂತ್ರಿಗಿರಿ ಪಡೆಯೋದಕ್ಕೋಸ್ಕರ ಒತ್ತಡವನ್ನು ಹೇರಬೇಕು ಹೈಕಮಾಂಡ್ ಮೇಲೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವರು ದೆಹಲಿಗೆ ಹೋಗಿದ್ದು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಸುರ್ಜೇವಾಲಾ ಅವರನ್ನ ಭೇಟಿ ಆಗಿರೋದು, ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಇವರ ಒಂದು ಮನವಿಗೆ ಸೊಪ್ಪು ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ ಪ್ರವೀಣ್, ಹೈಕಮಾಂಡ್ ಈ ಬಾರಿ ಕೇಳಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಅಂತ ಯಾವಾಗ ಸರ್ಕಾರ ಬಂತು ಆ ಸಂದರ್ಭದಲ್ಲೇ ಹೇಳಿದರು. ಯಾಕಂದರೆ ಆಗ ಸಾಕಷ್ಟು ಜನ 136 ಜನ ಶಾಸಕರು ಕಾಂಗ್ರೆಸ್ನಿಂದ ಗೆದ್ದಿರೋ ಕಾರಣಕ್ಕಾಗಿ ಸುಮಾರು 50-60 ಜನ ಹಿರಿಯ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದರು. ಕೇವಲ 34 ಜನರು ಮಾತ್ರ ಸಚಿವ ಸಂಪುಟಕ್ಕೆ ಸೇರೋಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನು ಉಳಿದಂಥ 30-35 ಜನ ಖಾಲಿ ಕೂರಬೇಕಾಯಿತು. ಅವರಿಗೆ ಒಂದಷ್ಟು ನಿಗಮ ಮಂಡಳಿಗಳನ್ನು ಕೊಟ್ಟು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆಗ ಭರವಸೆಯನ್ನು ಕೊಟ್ಟಿದ್ದರು. ಸುಮಾರು ನಿಮಗೆ ಅರ್ಹರಿರ್ತಕ್ಕಂತಹ ಶಾಸಕರಿಗೆ ನಾವು ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ಸಚಿವ ಸ್ಥಾನವನ್ನು ತುಂಬಿಕೊಳ್ತೇವೆ ಅನ್ನುವಂಥ ಭರವಸೆನ ಕೊಟ್ಟಿದ್ರು. ಹೀಗಾಗಿ ಕಾದು ಕೂತ್ಕೊಂಡಿದ್ರು 2.5 ವರ್ಷದಿಂದ. 2.5 ವರ್ಷ ಹೋಗಿ ಈಗ 3 ವರ್ಷ ಆಯಿತು. ಇದನ್ನು ಹೀಗೆ ದಿನ ತಳ್ತಾ ಹೋದರೆ ಸರಿ ಕಾಣಲ್ಲ ಅನ್ನುವಂಥದ್ದು ಒಂದು ಒತ್ತಡ ತಂತ್ರವನ್ನು ಅನುಸರಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇವಾಗ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಂತಿಮವಾಗಿ ನಮ್ಮನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು. ಈ 35 ಜನರಲ್ಲಿ ಯಾರನ್ನಾರು ತಗೊಳ್ಳಿ, ನಮ್ದೇನು ಸಮಸ್ಯೆ ಏನಿಲ್ಲ. ಆದರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು. ಯಾಕಂದರೆ 4-5 ಬಾರಿ ಆದಂಥವರೇ ಮತ್ತೆ ಸಚಿವರು ಆಗ್ತಾ ಇದ್ದಾರೆ. ಸುಮಾರು 25 ಜನ ಸಚಿವರನ್ನ ಕೈಬಿಟ್ಟು ಹೊಸಬರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಈಗಿರ್ತಕ್ಕಂಥ ಶಾಸಕರ ಬೇಡಿಕೆ. ಇದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಇವರಿಗೆ ಎಷ್ಟರ ಮಟ್ಟಿಗೆ ಭರವಸೆ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಈಗಷ್ಟೇ ಸುರ್ಜೇವಾಲಾ ಅವ್ರನ್ನ ಭೇಟಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ದೆಹಲಿಯಲ್ಲಿ ಮುಂದುವರೆದ ಸಚಿವಾಕಾಂಕ್ಷಿಗಳ ಕಸರತ್ತು. ಎಸಿಸಿ ಕಚೇರಿಗೆ ತೆರಳಿದ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವ ಸಂಪುಟ ಪುನಾರಚನೆ ಕುರಿತು ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಬೆಳಗ್ಗೆ ಸುರ್ಜೇವಾಲಾ ಭೇಟಿ ಮಾಡಿದ್ದ ಶಾಸಕರು ಸಂಜೆ ಭೇಟಿಗೆ ಅವಕಾಶವನ್ನ ನೀಡಿದ್ದ ಸುರ್ಜೇವಾಲಾ. ಹೀಗಾಗಿ ಎಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾನ್ನ ಭೇಟಿಯಾಗಿದ್ದಾರೆ. ನೋಡಿ, ಮೊನ್ನೆ 25ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ, ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳೋದಕ್ಕೆ ದೆಹಲಿಗೆ ಹೋಗಿತ್ತು ಒಂದು ಟೀಮ್. ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನು ಸಮಯ ಕೇಳಿದ್ರು. ಇವತ್ತು ಸಂಜೆ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ರು. ಹೀಗಾಗಿ ಭೇಟಿಗೆ ಅವಕಾಶ ಸಿಕ್ತು. ಎಲ್ಲ ಶಾಸಕರು ಭೇಟಿ ಮಾಡಿದ್ದಾರೆ. ಈ ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ದೆಹಲಿಗೆ ಹೋಗಿದ್ರು ಎಲ್ಲ ಹಿರಿಯ ಶಾಸಕರು. ಈಗ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಅವಕಾಶವನ್ನ ಕೇಳಿದ್ರು ಭೇಟಿಗೋಸ್ಕರ. ಇವತ್ತು ಸಂಜೆ ಅವಕಾಶವನ್ನ ಕೊಟ್ಟಿದ್ರು. ಅವಕಾಶ ಸಿಕ್ಕ ಹಿನ್ನೆಲೆ ಇವತ್ತು 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಒಂದ್ ಕಡೆ ಈ ಸಚಿವ ಸ್ಥಾನ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು. ಹೈಕಮಾಂಡ್ ಕೂಡ ಹೇಳಿತ್ತು ಸಮಯ ಸಂದರ್ಭ ನೋಡಿಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ಈ 3ಕ್ಕೂ ಹೆಚ್ಚು ಬಾರಿ 4ಕ್ಕೂ ಹೆಚ್ಚು ಬಾರಿ ಯಾರೆಲ್ಲ ಶಾಸಕರಾಗಿದ್ದಾರೆ ಅವರು ನಮಗೆ ಮಂತ್ರಿಗಿರಿ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ದೆಹಲಿಯಲ್ಲಿ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಬೇಕು ಅಂತ. ಖರ್ಗೆ ಅವರನ್ನ ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಇದೀಗ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯೇ ಮಾಡಬೇಕು ಅಂತ ಹೋಗಿದ್ದು, ಈಗ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಏನ್ ಚರ್ಚೆ ಮಾಡಿದ್ರು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರವೀಣ್, ಬಹಳ ಪ್ರಮುಖವಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ಒಂದಷ್ಟು ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡ್ಬೇಕನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಒತ್ತಾಸೆ. ಬೆಳಿಗ್ಗೆ ಕೂಡ ಅವ್ರನ್ನ ಭೇಟಿ ಮಾಡಿದ್ರು. ಆದ್ರೆ ಭೇಟಿಯಲ್ಲಿ ತುಂಬಾ ಹೊತ್ತು ಮಾತನಾಡಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಅವರನ್ನ ಭೇಟಿ ಮಾಡಿ ಮತ್ತೊಂದು ಬಾರಿ ಮನವಿ ಮಾಡ್ತಕ್ಕಂಥದ್ದು ಸುದೀರ್ಘವಾದ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ 2.5 ವರ್ಷಕ್ಕೆ ಒಂದಷ್ಟು ಭರವಸೆಯನ್ನು ಕೊಡಲಾಗಿತ್ತು, ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಆ ಭರವಸೆ ಈಡೇರಿಲ್ಲ. 3 ವರ್ಷ ಆಗ್ತಾ ಬರ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ದಿನ ತಳ್ಳುವಂತ ಕೆಲಸಗಳಾಗ್ತಾ ಇದಾವೆ. ಆದ್ರೆ ಯಾವುದೇ ಸ್ಪಷ್ಟ ಭರವಸೆಗಳು ಕೂಡ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಗ್ತಿಲ್ಲ ಅನ್ನುವಂಥದ್ದು ಒಂದು ಅಳಲು. ಸಾಕಷ್ಟು ಶಾಸಕರು ಕೂಡ 4 ದಿನದಿಂದ ಒಂದು ದೆಹಲಿಯಲ್ಲೇ ಇರ್ತಕ್ಕಂಥದ್ದು. ಸುಮಾರು 30-35 ಶಾಸಕರು ಈ